ಒಂದು ಸಿಂಪಲ್ ಕಥೆ ಬ್ಲಾಕ್ ಬಸ್ಟರ್ ಆಗೋಕ್ ಸಾಧ್ಯನಾ? ಧನುಷ್ ಅವರ ಇಡ್ಲಿ ಕಡೆ ಸಿನಿಮಾ ಇದಕ್ಕೊಂದು ಉತ್ತರ. ಸರಿ, ಮೊದಲು ನಂಬರ್ಸ್ ಮಾತಾಡ್ಲಿ. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಒಂದು ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿದೆ. ಜಸ್ಟ್ 7 ದಿನದಲ್ಲಿ 40 ಕೋಟಿ ಕಲೆಕ್ಷನ್. ಹೌದು, ಇದನ್ನೇ ಅಲ್ವಾ ಮೆಗಾ ಹಿಟ್ ಅನ್ನೋದು. ಕಲೆಕ್ಷನ್ ಅಷ್ಟೇ ಅಲ್ಲ, ವಿಮರ್ಶಕರಿಂದಲೂ 4 ಸ್ಟಾರ್ ಸಿಕ್ಕಿದೆ. ಹಾಗಿದ್ರೆ ಕಥೆಯಲ್ಲಿ ಅಂಥದ್ದೇನಿದೆ? ಈ ಸಿನಿಮಾದ ನಿಜವಾದ ಶಕ್ತಿ ಇರೋದು ಅದರ ಸರಳತೆಯಲ್ಲಿ. ಒಂದು ಹಳ್ಳಿಯಲ್ಲಿ ನಡೆಯೋ ಅಪ್ಪಟ ಕಥೆ ಇದು. ಎಲ್ಲವನ್ನು ಬಿಟ್ಟು ನಮ್ಮ ಮೂಲಕ್ಕೆ, ನಮ್ಮ ಊರಿಗೆ ವಾಪಸ್ ಹೋಗೋ ಯೋಚನೆ ಬರುತ್ತಲ್ಲ, ಆ ಭಾವನೆಯೇ ಈ ಚಿತ್ರದ ತಿರುಳು. ಕಥೆ ಸಾಗೋದೇ ಹೀಗೆ. ತನ್ನ ಬೇರುಗಳಿಗೆ ಮರಳಿದ ವ್ಯಕ್ತಿ ತಂದೆಯ ಇಡ್ಲಿ ಅಂಗಡಿಯನ್ನು ಮತ್ತೆ ಶುರು ಮಾಡ್ತಾನೆ. ಇಲ್ಲಿ ಇಡ್ಲಿ ಅಂಗಡಿ ಅಂದ್ರೆ ಬರೀ ವ್ಯಾಪಾರ ಅಲ್ಲ, ಅದು ಪ್ರೀತಿ, ಹೋರಾಟ ಮತ್ತು ಸ್ವಾಭಿಮಾನದ ಸಂಕೇತ. ಒಳ್ಳೆ ಕತೆಗೆ ತಕ್ಕಂತೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೂಡ ಬೇಕು ಅಲ್ವಾ? ನಟ ನಿರ್ದೇಶಕ ಎರಡೂ ಆಗಿ ಧನುಷ್ ಅವರ ನಟನೆ ತುಂಬಾನೇ ಸಹಜ ಮತ್ತು ಭಾವನಾತ್ಮಕವಾಗಿದೆ. ಧನುಷ್ ಮಾತ್ರ ಅಲ್ಲ, ಅರುಣ್ ವಿಜಯ್, ನಿತ್ಯಾ ಮೆನನ್, ರಾಜ್ ಕಿರಣ್ ಹೀಗೆ ಇಡೀ ತಾರಾಗಣವೇ ಚಿತ್ರಕ್ಕೆ ಜೀವ ತುಂಬಿದೆ. ನಟನೆ ಅಷ್ಟೇ ಅಲ್ಲ, ಸಿನಿಮಾದ ವಾತಾವರಣ ಕೂಡ ಅಷ್ಟೇ ಅದ್ಭುತ. ಒಂದು ಹಳ್ಳಿಯನ್ನೇ ಪರ್ದೆ ಮೇಲೆ ತಂದಂಟಿದೆ. ಜಿ.ವಿ. ಪ್ರಕಾಶ್ ಅವರ ಸಂಗೀತ ಹಾಗೂ ಕ್ಯಾಮರಾ ವರ್ಕ್ ಸೇರಿ ಒಂದು ಸಹಜ ಗ್ರಾಮೀಣ ಅನುಭವವನ್ನ ಕಟ್ಟಿಕೊಡುತ್ತೆ. ಸರಿ, ಎಲ್ಲವೂ ಚೆನ್ನಾಗಿದೆ, ಆದರೆ ಚಿತ್ರದಲ್ಲಿ ಕೆಲವು ಕೊರತೆಗಳೂ ಇವೆ. ಅದೇನು ಅಂತ ನೋಡೋಣ. ಹಾಗಿದ್ರೆ ಈ ಸಿನಿಮಾ ಪರ್ಫೆಕ್ಟ್ ಆಗಿದ್ಯಾ? ಖಂಡಿತ ಇಲ್ಲ. ಎರಡನೇ ಭಾಗ ಸ್ವಲ್ಪ ಪ್ರಿಡಿಕ್ಟಬಲ್ ಅನ್ಸುತ್ತೆ. ಹಾಗೆ ಕೆಲವು ಡೈಲಾಗ್ಗಳು ಉಪದೇಶದಂತಿವೆ ಅನ್ನೋ ಅಭಿಪ್ರಾಯ ಇದೆ. ಸೊ ಪ್ಲಸ್ ಮೈನಸ್ ಎಲ್ಲ ಸೇರಿ ಕೊನೆಗೆ ಈ ಸಿನಿಮಾ ಹೇಗಿದೆ? ಅಂತಿಮವಾಗಿ ಇದೊಂದು ಮನಸ್ಸಿಗೆ ಹತ್ತಿರವಾಗುವ ಹೃದಯಸ್ಪರ್ಶಿ ಗ್ರಾಮೀಣ ಸಿನಿಮಾ ಅಂತ ಹೇಳ್ಬೋದು. ಇದೇನೋ ಹೊಸ ಕತೆ ಅಲ್ಲ, ಆದರೆ ಅದರ ಪ್ರಾಮಾಣಿಕತೆ ಮತ್ತು ಗ್ರಾಮೀಣ ಸೌಂದರ್ಯವೇ ಇದನ್ನ ಸ್ಪೆಷಲ್ ಮಾಡೋದು. ಕೆಲವೊಮ್ಮೆ ಒಂದು ಸಂಕೀರ್ಣ ಕಥೆಗಿಂತ ಮನಸ್ಸಿನಿಂದ ಹೇಳಿದ ಸರಳ ಕಥೆಯೇ ಹೆಚ್ಚು ಪರಿಣಾಮಕಾರಿಯಲ್ವಾ?